ಅವ್ವಣ್ಣ ಮ್ಯಾಕೇರಿ ಅವರ ಬಗ್ಗೆ ಕೆಲವೊಂದು ಸಮಾಜದ ಪ್ರಮುಖರು, ಸಮಾಜದ ನಾಯಕರು, ನಮ್ಮದೇ ಸಮಾಜ ಆದಂಥ ನಾಯಕರನ್ನ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರು. ಆದರೆ ನಾನು ಅವ್ವಣ್ಣ ಮ್ಯಾಕೇರಿ ಅವರು ಇರಲಿ, ಅವ್ರು ಎದುರಿದ್ದವರು ಇರಲಿ, ಯಾರೇ ಇರಲಿ, ಮೊಟ್ಟ ಮೊದಲಿಗೆ ಸಮಾಜ ಸರ್ವಸ್ವ, ಸಮಾಜ ಎಲ್ಲದಕ್ಕ ದೊಡ್ಡದು. ಸಮಾಜದಕ್ಕಿಂತ ದೊಡ್ಡರು ಯಾರು ಅಲ್ಲ. ಸಮಾಜಕ್ಕಾಗಿ ಯಾರು ದುಡಿತಾರ ಅವ್ರ ಹೆಸರು ಆಟೋಮೆಟಿಕ್ ಆಗಿ ಮಾಡ್ಬರ್ತದೆ, ಆಟೋಮೆಟಿಕ್ ಆಗಿ ಅವರು ಶೇನ್ ಆಗ್ತಾರೆ. ಆದ್ರೆ ವಿಠ್ಠಲ್ ಹೇರೂರವರ ಹೆಸರನ್ನ ತಗೊಂಡು ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಅವ್ರ ಜೊತೆಯಲ್ಲಿ ನಾನು 20 ವರ್ಷ ಹೋರಾಟ ಮಾಡಿದ್ದೀನಿ, ನಾನು 25 ವರ್ಷ ನಾನು ಅವ್ರ ಜೊತೆಯಲ್ಲಿ ಹೋರಾಟ ಮಾಡಿದ್ದೀನಿ ಅಂತ ಹೇಳೋದು. ಯಾಕಂತಂದ್ರೆ ನಾನು ಸುಮಾರು ನಂದು 61 ವಯಸ್ಸು ನಡೀತಾ ಇದೆ. 30 ವರ್ಷ ಸತತವಾಗಿ ವಿಠ್ಠಲ್ ಹೇರೂರವರು ಏನು ಹೇಳ್ಯಾರ ಆ ಮಾತನ್ನು ಕೇಳಿ ನಾನು 30 ವರ್ಷ ಅವ್ರ ಜೊತೆಯಲ್ಲಿ ಇದ್ದೆ. ಅವ್ರ ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ನಾನು ಚಿತ್ತಾಪುರನ ಬಹಳ ನಂಬ್ತೀರಿ ವಿಠ್ಠಲ್ ಹೇರೂಜಿ ಅವರು. ಪೊಲೀಸ್ ಸಮಾಜ ಬಗ್ಗೆ ಅಪಾರ ಗೌರವ ಐತೆ ಅವ್ರಿಗೆ, ಚಿತ್ತಾಪುರದ ಪೊಲೀಸ್ ಸಮಾಜ ಬಗ್ಗೆ. ಯಾಕಂತಂದ್ರೆ ನಡ್ಬೇಕ 2004ರಲ್ಲಿ ಚುನಾವಣೆ ಆಯ್ತು, ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಸ್ಪರ್ಧೆ ಮಾಡಿ ಸೋತರು, 5 ಜನ ಪಾಟೀಲರು ಗೆದ್ರು. ಗೆದ್ದಾಗ ಹೇರೂಜಿ ಅವರು ಸೋತರು. ಸೋದಾಗ ದೇವೇಗೌಡರ ಬಳಿ ಹೋದೆವು ನಾವು, ಕುಮಾರಸ್ವಾಮಿ ಅವ್ರ ಬಳಿ ಹೋದೆವು. ಚಿತ್ತಾಪುರದವ್ರು ಮತ್ತೆ ಯಾರು ಅಲ್ಲ. ಚಿತ್ತಾಪುರದವ್ರು ಓಕೆಸಿ ದೇವೇಗೌಡರಿಗೆ ಮನವಿ ಪತ್ರ ಕೊಟ್ಟು ವಿಠ್ಠಲ್ ಹೇರೂರಿಗೆ ಅವರಿಗೆ MLC ಮಾಡ್ಬೇಕ್ರಿ ಸರ್ ಅಂತ. ಯಾಕಂದ್ರೆ 5 ಜನ ಶಾಸಕರು JDS ಇಂದ ಬಂದಿದ್ರು. ಅದು ಗೊತ್ತು ಕುಮಾರಸ್ವಾಮಿ ಕೊಟ್ಟರು. ಅವರೆಲ್ಲ ನಮ್ಮ ಚಿತ್ತಾಪುರದ ಒಂದು ಲೆಟರ್ ನೋಡ್ಕಿಸಿ ಅವರನ್ನ MLC ಮಾಡಿದ್ರು. ಬಹಳ ಧನ್ಯವಾದಗಳನ್ನು ಹೇಳಿದ್ರು. ಆದ್ರೆ ಈಗ ಬರ್ತಕ್ಕಂಥ ಪೀಳಿಗೆಯನ್ನ ಒಂದು ರೂಟ್ ಅನ್ನ ಚೇಂಜ್ ಮಾಡ್ತಕ್ಕಂಥ ಕೆಲಸ ದಯಮಾಡಿ ಮಾಡಬೇಡಿ ಅಂತ ನಾನು ಸಮಾಜದವರಿಗೆ ಕೇಳ್ಕೊಳ್ತೀನಿ. ಯಾಕೆ ಅಂದ್ರೆ ಸಮಾಜ ಒಂದೇ. ಇವತ್ತು ಎಲ್ಲರೂ ಬೆಳೆಯಕ್ಕಾಗಲ್ಲ. ಇವತ್ತು ನಾನ್ ಲೀಡರ್ ಆಗ್ತೀನಪ್ಪ ಅಂದ್ರೆ ಸಾಧ್ಯವಿಲ್ಲ ಮಾತು. ಯಾಕಂತಂದ್ರೆ ಮನೆಗೆ ಯಾರನ್ನ ಸತ್ಮೇಗೆ ಟೋಪಿ ಬರ್ತದೆ, ತಲೆ ಮೇಲೆ ಸುಮ್ಮನೆ ಬರಲ್ಲ. ಪುಣೆ ಹೋಗಿ ಮಣ್ಣು ಮಾಡಿದ್ಮ್ಯಾಗ ಹಿಂಗ್ ಹೋಗ್ಬಾರ್ದಮ್ಮ, ತಲೆ ಮೇಲೆ ಇಟ್ಕೊಂಡು ಹೋಗುವಂತ ಹೇಳುವಾಗೆ ನಾವು ಲೀಡರ್ ಆಗ್ತೀವಿ. ಅವಾಗ ಇನ್ನೂ ಬಹಳ ಜನ ಇದ್ದಾರೆ. ಬಾಬುರು ಚಿಂತನ ತಿಪ್ಪಣ ಕಂಕುರು ಇದ್ದಾರೆ, ಭೀಮಣ ಸಾಲಿ ಇದ್ದಾರೆ, ಇನ್ನೂ ಬಹಳ ಜನ ಲೀಡರ್ ಇದ್ದಾರೆ. ಆದ್ರೆ ನಾವು ಕಚ್ಚಾಡಿ ಸಮಾಜಕ್ಕೆ ತಪ್ಪು ದಾರಿಗೆ ಒಯ್ಯೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಅವ್ವಣ್ಣ ಮ್ಯಾಕೇರಿ ಮಾಡಿದಂತ ಒಂದು ಪ್ರಯತ್ನ, ಅವರು ಮಾಡಿದಂತ ಒಂದು ಹೋರಾಟ, ಅವರು ಹಾಕಿಕೊಟ್ಟಂತ ಒಂದು ದಾರಿ ಇಡೀ ಸಮಾಜವನ್ನು ಮೆಚ್ಚುತ್ತದೆ, ಇಡೀ ಕಲ್ಯಾಣ ಕರ್ನಾಟಕವನ್ನೇ ಮೆಚ್ಚುತ್ತದೆ. ಹುಬ್ಬಳ್ಳಿಯಲ್ಲಿ ಅನ್ಯಾಯ ಆದಾಗ ಅಲ್ಲಿ ಕೂಡ ಇಲ್ಲಿ ಗುಲ್ಬರ್ಗ ನಗರದಲ್ಲಿ ಸುಮಾರು 2-3 ಸಾವಿರ ಜನರು ಸೇರಿ ನಾವು ಪ್ರತಿಭಟನೆ ಮಾಡಿದ್ವಿ. ಅದೇ ಮತ್ತೆ ಬಸವ ಕಲ್ಯಾಣದಲ್ಲಿ ಇನ್ನೊಂದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದಾಗ ಅಲ್ಲಿ ಕೂಡ ನಾವು ಇಲ್ಲಿ ಮತ್ತೆ ಗುಲ್ಬರ್ಗನಲ್ಲಿ ಪ್ರತಿಭಟನೆ ಮಾಡಿದ್ವಿ, ಹೋಗಿ ಅಲ್ಲಿ ಭೇಟಿ ಆದೆವು. ಇದೇ ರೈತರಿಗೆ ನೆಟೆ ರೋಗ ಬಂದು ತೊಗರಿ ಹಾನಿಯಾಗಿತ್ತು. ತಾವು ಇವತ್ತು ಬೆಳಗಾವಿನಲ್ಲಿ ನೋಡಬಹುದು, ಸುಮಾರು 5 ಲಕ್ಷ ಜನರು ಸೇರಿದ್ರು. ಇಲ್ಲಿ ನಾವು ಕಲಬುರಗಿಯಲ್ಲಿ ನೆಟೆ ರೋಗ ಬಂದಿದ್ದು ತೊಗರಿಗೋಸ್ಕರ 3 ದಿನ ಕಲಬುರಗಿ ಬಂದಿಟ್ಟು ತಮಗ ಕೂಡ ಗೊತ್ತಿದೆ. ಸುಮಾರು 300 ಟ್ರ್ಯಾಕ್ಟರ್ ತಗೊಂಡು, 300 ಟ್ರ್ಯಾಕ್ಟರ್ ಇಂಜನ್, ಒಂದು ಸುಮಾರು ಎತ್ತಿನ ಗಾಡಿ ತಗೊಂಡು, ಒಂದು 300-400 ಎತ್ತಿನ ಗಾಡಿ ತಗೊಂಡು ಸುಮಾರು ಸಾವಿರಾರು, 5,000 ರೈತರು ಬಂದಿದ್ರು. ಆ ಕುಟುಂಬಕ್ಕೆ, ಆ ರೈತರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಅವ್ವಣ್ಣ ಮ್ಯಾಕೇರಿ ಅವರು ಮಾಡಿದ್ದಾರೆ. ಸುಮಾರು ಎಷ್ಟು 667 ಕೋಟಿ ಸ್ಯಾಂಕ್ಷನ್ ಆಯ್ತು. 25,000 ರೈತರಿಗೆ ಅನುದಾನ ನೀಡಲಾಯ್ತು. ಇದು ಯಾರ ಕಾರಣ? ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರ ಕಾರಣ. ಯಾರೋ ಹೇಳ್ತಾರೆ ಎಲ್ಲೇ ಕೂತಿ ಏನ್ ಮಾಡಿದಾರೆ ಅಂತ. ಓ ಸಾಹೇಬ್ರೆ, ಸಮಾಜ ಯುವಕರಿಗೆ ಗೊತ್ತಿದೆ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರು ಯಾರದಾರ, ಏನದಾರ. ಹುಟ್ಟೋ ಮಗು ಕೂಡ ಹೇಳ್ತೀವಿ, ಅನ್ಯಾಯ ಆದಾಗ ಯಾವನೇ ಸಮಾಜ ಆಗ್ಲಿ, ಇವತ್ತು ಕೋಲಿ ಸಮಾಜ ಆಗ್ಲಿ, ಹಿಂದುಳಿದ ಸಮಾಜ ಆಗ್ಲಿ, ಅಲ್ಪಸಂಖ್ಯಾತ ಆಗ್ಲಿ, ಯಾವನೇ ಸಮಾಜಕ್ಕ ಅನ್ಯಾಯ ಆದ್ರ ಮೊಟ್ಟ ಮೊದಲು ಧ್ವನಿ ಎತ್ತುವ ಕೋಲಿ ಸಮಾಜದ ದಿಟ್ಟ ಹೋರಾಟಗಾರ ಅದು ಯಾರಿದ್ರೆ ಅದು ನಮ್ಮ ಅವ್ವಣ್ಣ ಮ್ಯಾಕೇರಿ ಸಾಹೇಬ್ರೆ.